ಕೀಲಿ ಹಾಕೊಂಡು ಹೆಂಗ್ ಹೋಗ್ತಾರನ್ವ ತುಂಬಿದ ಮನಿನ. ವಿಚಿತ್ರ ಮಂದಿ. ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಮಂದಿದು ಒಂಥರ ನಮ್ದು ಒಂಥರ ಜೀವನ. ಹಬ್ಬ ಅನ್ನಂಗಿಲ್ಲ, ಹುಣಿವೆ ಅನ್ನಂಗಿಲ್ಲ. ನಮ್ದು ಬರೇ ಮಾಡಿ ಸಾಯದ ನೋಡಿ ಜಲಮಕ್ಕ ಅಂತ. ಚಲೋ ಗಾಳಿ ಐತಿ ನೋಡುವ, ಗಿಡದ ನೆರಳು. ಇವ ಮಕ್ಕೊಂಡ್ರೆ ಒಂದು ಜಂಪ್ ನಿದ್ದಕ್ಕ ನೋಡು. ಒಂದು ಯಾ ನಮ್ನಿ ಹರಿಯಾಕತ್ತಾವ ಇವತ್ತು. ಇವ ದೇವು ಮಾಡ್ದಂಗೆ ಮಾಡಿ ಕೆಲಸನ. ಚಿಂತಿಲ್ಲ ಚಿಗವ ಸಂತಾಗ ನಿದ್ದೆ ಮಾಡಿದ್ಲಂತ. ಹಂಗೈತಿಕಿದ್ ನಿದ್ದಿ. ನನ್ನಂಗ ಅತ್ತಿ ಮಾವನ ಕೈಯಾಗಿದ್ರ ಗುರ್ತಾಕಿತ್ತು. ಗೊರಕಿ ಹೊಡ್ಕೊಂತ ನಿದ್ದೆ ಮಾಡೋದು. ಪುಣ್ಯವಂತಿ, ದೇವ್ರ ಕಡೆ ಪಡ್ಕೊಂಬಂದಾಳ. ಬೆಳತತ್ಲೆ ಬಂದೆ ಬಾರಪರಕ. ಈಗ ಬಂದ್ ನೋಡು. ಇವ ಲಕ್ಷ್ಮಕ್ಕ ನಿದ್ದೆ ನೋಡಲ್ಲಿ. 80 ಗೇರ್ ಹಾಕ್ಯಾವ ನೋಡು ಗೊರಕಿ. ಹ್ಞೂ ಪರಕ, ನೋಡವನು ಗೊರಕಿನ ಹೊರೆ ಆಗಿತ್ತ. ಪರಕ ನೆನಕ ಬಾರ ಮೀನಾಕ್ಷಿ, ಎಲ್ಲ ಹೊರೆ ಮುಗಿಸೇ ಬಂದ್ವಿ. ಅವ್ವ ನಿಂದಾಗಿತ್ತನ? ಹ್ಞೂ ರೀ, ಹೊರೆ ಮುಗಿಸೇ ನೋಡ್ರಿ ಹೊರಗಳದು. ಲಕ್ಷ್ಮೀದು ಅಕ್ಕ 3 ದಿನಾಗೂ ಹಬ್ಬಾಗೂ ಮಾಡಿ ಸುಸ್ತಾಗ್ಬಿಟ್ಟಾರು. ಮತ್ತೆ ನೋಡ್ರಿ ಇಲ್ಲಿ ಎಂಥ ಗೊರಕಿ ಕೊಡಾಕ್ ಕುಂತಾರು. ಹ್ಞೂ ಲೇಪಾತಿ, ನಿನಗೆ ಕೊಡಾಕತ್ತ ಗೊರಕಿ ತಗೋ. ಅಯ್ಯೋ ರೇನೊಂದು ಅಕ್ಕ, ಗೊರಕಿ ಅಂದ್ರೆ ಹೆದರ್ಕಿ ಬರ್ತೈತಿ. ಮತ್ತು ನಮ್ಮ ಅತ್ತಿಗೂ ರಾತ್ರಿ ಎಷ್ಟು ಜೋರು ಗೊರಕಿ ಕೊಡ್ತಾರು. ಮತ್ತು ನನ್ನ ಗಂಡಾಗ ಅವ್ರಿಗೆ ಕಾಂಪಿಟೇಷನ್ ಬೀಳ್ತೈತಿ. ಮತ್ತು ನಮ್ಮ ಅತ್ತಿ ಎಷ್ಟು ಜೋರು ಕೊಡ್ತಾರು, ಅದರ 2 ಪಟ್ಟು ನನ್ನ ಗಂಡ ಕೊಡ್ತಾರು. ಅಲ್ಲ ಲೇಪಾತವ, ಬೆಳತಾನಕ ಅವ್ರು ಗೊರಕಿ ಇಸ್ಕೊಂತ ಕುಂದಿರ್ತೀನಿ, ಮಕ್ಕೊಂತೀನಿ. ಇಲ್ಲ ನಾನು ರಾತ್ರಿಗೆ ಬಿಡಂಗಿಲ್ಲ ರೀ. ಎಬ್ಬಸಿ ಮತ್ತೆ ಹೇಳ ಬಿಡ್ತೀನಿ. ಕ್ಯಾಜಿ ತುಮೆ ಇತನ ಆವಾಜ್ ಕರೆ ತೋ ಕೌಸೋ ನ ಹಮೆ ಕ್ಯಾಜಿ ಕೈಸೆ ತುಮೆ ಥೋಡ ಆವಾಜ್ ಕಮ್ ಕರು ಅಂದ ಮೇಲೆ ಸ್ವಲ್ಪ ಸೌಂಡ್ ಕಡಿಮೆ ಆಗ್ತೈತಿ. ಅಲ್ರಿ ಬೆಳತಾನಕ ಅವ್ರಿಗೆ ಬರೀ ಇದನ್ನ ಹೇಳಾಕತ್ರಿ. ನೀವು ಯಾವಾಗ ಮಕ್ಕೊಂತೀರಿ? ನನಗೆ ನಿದ್ದೆ ಬರೋ ಮಟ್ಟ ಅಷ್ಟೇ ಹೇಳ್ತೇನೆ. ಎಬ್ಬಸಿ ಮತ್ತೆ ನಿದ್ದೆ ಹತ್ತಿಂದ ಏನಾಗ್ತೈತಿ ಗೊತ್ತಿಲ್ಲ. ಲಕ್ಷ್ಮಕ್ಕರು ನಿನ್ನೆ ಹಿರಿಯರ ಹಬ್ಬ ಮಾಡಿದ್ರಲ್ರಿ. ಒಂದು 20-25 ಮಂದಿ ಊಟಕ್ಕೆ ಹೇಳಿದ್ರು ಅವರು. ಗಂಡ್ಮಕ್ಳು ಹೆಣ್ಮಕ್ಳು ಕೂಡ ಪಾಪ ಒಬ್ಬರೇ ಅಲ್ರಿ ಮಾಡಾರು. ಮತ್ತು ಮಾಡಿ ಸುಸ್ತಾದಂಗೆ ಆಗೈತೆ ಅವ್ರಿಗೆ. ಇವ ಕರೆನಲ್ಲಿ ಮೀನಾಕ್ಷಿ, ನಿನ್ನೆ ಎಲ್ಲ ಒಬ್ಬಕ್ಕೆ ಮಾಡಿ ಅವ್ರಲ್ಲಿ ಅಡುಗೆನ. ಏನಿಲ್ಲ ಅಂದ್ರೂ ಒಂದು 40 ಮಂದಿ ಅಡುಗೆ ಮಾಡಿದ್ವಕ್ಕಿ. ಆದರೂ ಲಕ್ಷ್ಮಕ್ಕನ ಕೈಯಾಗ ವಾರೆ ಇಡಲ್ ಬಿಡ. ಇವ ಪಟ ಮಾಡ್ದಾಕಿ ನೋಡಾಕ ನವನಿ ಮೈ ಇದ್ರು. ಮತ್ತು ಅಡುಗೆನೂ ಭಾಳ ರುಚಿ ಮಾಡಿದ್ರು. ಮತ್ತು ಎಷ್ಟು ಥರ ಮಾಡಿದ್ರು ಅಲ್ಲ. ಚಪಾತಿ, ಹೋಳ್ಗೆ, ಕೋಸಂಬರಿ, ಬದ್ನಿಕಾಯಿ ಪಲ್ಯ, ಮಡಿಕೆಕಾಳು ಪಲ್ಯ, ಶೇಂಗಾ ಚಟ್ನಿ, ಮೊಸರು, ಅಕ್ಕಿ ಹುಗ್ಗಿ, ಅನ್ನ ಸಾರು ಮತ್ತು ಬಜ್ಜಿ ಮ್ಯಾಗ ಶಾಂಡ್ಗಿ ಮೆಣಸಿನ್ಕಾಯಿ. ಇಷ್ಟು ಥರನೂ ಆಗಲೇ 12 ಗಂಟೆಗೆ ಹೋಗ್ಯಾನ ನಾನು. ಎಲ್ಲ ತಯಾರಿತ್ತು ನೋಡ್ರಿ. ರಾತ್ರಿ ಮಕ್ಕೊಂಡಿರಕ್ಕಿಲಕ್ಕಿ ಮೀನಾಕ್ಷಿ. ಹಂಗೆ ಬೆಳತನಕನೂ ಮಾಡ್ಯಾ ಪಾಪ. ರೇಣಿ 2 ದಿನ ಆತ್ಲಿ ನನ್ನ ಗಂಡ ಮನೆಯಿಂದ ಹೊರಗೆ ಹೋಗುವಲ್ಲ. ಹೋಗತ್ತ ಹಾಳಾಗಿ 1 ತಾಸು ಮನೆ ಒಂದಿಟ್ಟು ತಣ್ಣಗಿರ್ತೈತೆ ಅಂದ್ರೆ ನೀನು ಹೋಗ, ನಾ ಇಲ್ಲೇ ಇರ್ತೇನೆ ಮನ್ಯಾಗಂತಾನ. ಏನಾಗೈತಿ ಏನವ ಅವಂಗ? ನಿಂದ ಒಬ್ಬೇಕಿದೆ ಮನೆಯದ ಅಲ್ಲಿದ ಕತಿ. ಏನ ಗೌಡ್ರು ಮನ್ಯಾಗ ಅದಾರ. 2 ದಿನದಿಂದ ಹೊರಗೆ ಹೋಗಿಲ್ಲ. ಮುಂಜಾನೆ ಒದ್ರಾಡಕತ್ತಿದ್ ಲಕ್ಷ್ಮಕ್ಕ. ಹೋಗತ್ತ ಗುಡಿ ಕಡೆ ಎತ್ತಾಗಾರ ಹೋಗು 1 ತಾಸು ಒಂದಿಟ್ಟು ಮನೆ ತಣ್ಣಗಿರ್ಲಿ. ಏನದು ಹೆಣ್ಮಕ್ಳು ಕುಂತಂಗೆ ಕುಂತ್ಬಿಟ್ಟಿ ಅಲ್ಲಿ ಒಳಗಂತ ಹೇಳಿ. ಹೌದ್ರಿ ರೇಣುಂದು ಅಕ್ಕ, ನಮ್ದು ಮರದನು ಮನೆಯೊಳಗೆ ಅದಾರ್ರಿ. ಮತ್ತು 2 ದಿನ ಆತು ಮತ್ತು ಸೂಟಿ ಐತಿ ಅಂತ ಹೇಳಕ್ ಕುಂತಾರು. ನನ್ನ ಗಂಡನು 2 ದಿನ ಆತ್ರಿ ಮೈಕೈ ನೋವು ಜ್ವರ ಹೆಚ್ಚಾಗಿಬಿಟ್ಟೈತಿ. ಇವತ್ತು ಮುಂಜಾನೆ ಗುಳಿಗೆ ಕೊಟ್ಟೆ ನೋಡ್ರಿ, ಒಂದಿಟ್ಟು ಕಡಿಮೆ ಆಗೈತಿ. ಮಕ್ಕೊಂಡಾನ 2 ದಿನ ಆತ್ರಿ ಕಟ್ಟಿ ಹೋಗದಂಗೆ ಆಗಿತ್ತು ನೋಡ್ರಿ. ಅದಕ್ಕೆ ಬಡ ಇವತ್ತು ಮಕ್ಕೊಂಡಿದ್ದ. ನಾನು ಅದಕ್ಕೆ ಹೊರಗೆ ಬಂದೆ. ಹೌದಾ ಮೀನಾಕ್ಷಿ, ನಿನ್ನೆ ಲಕ್ಷ್ಮಕ್ಕನ ಮನೆಗೆ ಊಟಕ್ಕೆ ಹೋದ್ವಲ್ಲ, ಅಲ್ಲೇ ನೋಡಿ ಕೂಡಿದ್ದು ಎಲ್ಲರೂ. ಅಲ್ಲಿ ಏನು ಗದ್ಲ ಉಂಡಾರ ನಿಲ್ಲೇ ಇಲ್ವಾ? ನಾನು ಮತ್ತು ಮನೆಯಾಗಿ ಒಬ್ಬ ಮಕ್ಕೊಂಡಾನ ಅಂತೇಳಿ ಬಂದೇ ಬಿಟ್ಟೆ. ಆಗ ಹೋಗ ಮರಯ್ಯ ಒಳ್ಳೆ ಏನು ಹಿಚ್ಚಿಗಿಚ್ಚಗಂತ ಹಚ್ಚಿ ಸುಮ್ಮನೆ ಮಕ್ಕೋಬಾರ್ದ ತಗ. ಹೆಚ್ಚಿನ ತಲೆ ಹಿಡ್ತಾವ ಬಿಡು ನೀನು. ಅಲ್ಲಿ ನೋಡ ಲಕ್ಷ್ಮಕ್ಕನ ಕನಸ್ನ್ಯಾಗ ಗೌಡ್ರು ಬಂದು ಏನೋ ಮಾಡಾಕತ್ತಾರ. ರಾತ್ರಿ ಇದೆಲ್ಲ ಬಡ್ಬಡ್ಸಾಕತ್ತಾಳ ಪಾಪ ಲಕ್ಷ್ಮಕ್ಕ. ತೋ ಹೆಚ್ಚಿನ ತಲೆ ಹಿಡ್ಸಿದಿ ಬಿಡ ನೀನು. ಹಕ್ಕೇನ ಏನಂತೀಯ? ಎಷ್ಟಂತ ಹೆಚ್ಚಿಗ್ಬೇಕು? ಅಯ್ಯೋ ಗೌಡ್ರಂದು ಭಾಳ ಗದ್ಲಾಗು ಮಾಡ್ಯಾರು ಅನ್ನಿಸ್ತೈತಿ. ಗೌಡ್ರು ಗದ್ಲಕ್ಕ ಇಲ್ಲಿ ಬಂದು ಮಕ್ಕೊಂಡೈತೆ ಏನು ಪಾಪ ಲಕ್ಷ್ಮಕ್ಕ. ಅತ್ತಿ ಅತ್ತಿ ಯಪ್ಪ ಬಿಡ, ಮಕ್ಕೊಂಡಾಳ. ಎದಕ್ಕೆ ಎಬ್ಬಿಸ್ತಿದಿ? ಅಲ್ರಿ, ಹಗಲಿ ನಿದ್ದೆ ಮಾಡಿದ್ಲು ಅಂದ್ರೆ ರಾತ್ರಿ ಏನು ಬೆಳತನಕ ಭಜನಿ ಮಾಡ್ತಾಳ. ಅದಕ್ಕೆ ಬೇಡ, ಎಬ್ಬಿಸ್ತಾನೆ. ಪರಕರ ಈ ಹುಡುಗ ಯಾರ್ರಿ? ಲಕ್ಷ್ಮಕ್ಕನ ಕಾಕನ ಮೊಮ್ಮಗಿವ. ಇವ ಈ ಹುಡುಗ ಊರ ಹಾಳು ಮಾಡ್ತೈತೆ ನೋಡು, ಅಂತ ಉಡಾಳೈತಿದ. ಅತ್ತಿ ಹೇಳ. ಒಂದಿಟ್ಟು ಮಕ್ಕೊಂಡ್ರೆ ಮಲಗಿಸ್ಕೊಡಂಗಿಲ್ಲ ನೋಡು. ಏನ ಅತ್ತಿ 100 ರೂಪಾಯಿ ಕೊಡೋ, ಇಲ್ಲೇ ಸಂಜೆಗೆ ಹೊಳ್ಳಿ ಕೊಡ್ತಾನೆ. ಯಾರಂತಲ್ಲದಾವು ರೊಕ್ಕ? ಬಾಡ್ಕೊ. ಎದಕ್ಕೆ ಎಬ್ಸಿದಿಲ್ಲ ನನ್ನ? ಒಂದಿಟ್ಟು ನಿಂತು ಹತ್ತಿ ಮಕ್ಕೊಂಡನಿ ನೀನು. ಬರೀ ಇಂಥ ಇಡಬಿ ಸಂಖ್ಯೆ ನೋಡಿ ನೀನು. ಎತ್ತಿ ಹಗಲಿ ನಿದ್ದೆ ಮಾಡಿ ರಾತ್ರಿ ಏನು ದೊಡ್ಡಾಟ ಆಡಕ್ಕೆ ಹೋಗ್ತೀನ? ಬಾಡ್ಕೊ. ನಾ ದೊಡ್ಡಾಟ ಆಡ್ತೀನಿ, ಸಣ್ಣ ಆಟ ಆಡ್ತೀನಿ. ಎದಕ್ಕೆ ಬೇಕು ನಿನಗೆ? ನೋಡೋ ನನ್ನ ಅಂತೇಳಿ ಯಾರು ರೊಕ್ಕನೂ ಇಲ್ಲ. ನಾನು ರೊಕ್ಕ ಕಂಟು ಬೀಳ್ಬೇಡ. ಎತ್ತಿ ತಡಿ, ಯಾರ್ದ ಫೋನ್ ಬಂದೈತಿ.
ಅಯ್ಯ ಬಂಡಲ್ ಭಾಡೆ ಇವ ಫೋನ್ ಎಲ್ಲೈತ್ ಕೈಯಾಗ ಲಕ್ಷ್ಮಕ್ಕರ ಕಿಶೆದಾಗ ಐತ್ರೆ ಅದು ಕಿವ್ಯಾಗ ಬಿಳಿಯವು ಇಯರ್ ಫೋನ್ ಹಾಕೊಂಡಾರ ನೋಡ್ರಿ ಅದ್ರಾಗ ಮಾತಾಡಕತ್ತಾರ ನೋಡು ಆ ಕಿವ್ಯಾಗ ತುರ್ಕೊಂಡು ಮಾತಾಡತ್ ತಗೊಂಡ ನೋಡು ಇವ ಊರ್ ಹಾಳು ಮಾಡ ಭಾಡೆ ಅದ ನೀವ ಹಲೋ ಯಾರು? ಹಲೋ ನಾವು ಬಿಟ್ಟು ಹೋದ ಬ್ಯಾಂಕಿಂದ ಮಾತಾಡ್ತಾ ಇರೋದು. ಬ್ಯಾಂಕ್ಲಿಂದ್ರೆ ಯಾರು ಬೇಕಾಗಿತ್ರಿ ನಿಮಗೆ? ರಾಜು ಅವರು ಅಂದ್ರೆ ನೀವೇ ಅಲ್ವಾ? ಇಡೀ ಊರಿಗೆ ಜೀನಿಯಸ್ ರಾಜು ಅಂದ್ರೆ ನಾನ ರೀ ಮೇಡಮ್. ಏನಾಗ್ಬೇಕಾಗಿತ್ತು ಹೇಳ್ರಿ. ಬಡಿವಾರ ನೋಡಿ ಒಂದು ಏನಾಗಬೇಕಾಗಿತ್ತು ಹೇಳ್ರಿ ಅಂತ. ಆಕೆ ಒಂದು 1,000 ರೂಪಾಯಿ ಕೇಳಿದ್ಲು ಅಂದ್ರೆ ಗುರ್ತಕೈತಿ ಒಂದು ಬಡಿವಾರ ಬಂಡೆ. ಏನಿಲ್ಲ ಸರ್, ನಮ್ಮ ಬ್ಯಾಂಕಿಂದ ನಿಮಗೆ ಲೋನ್ ಕೊಡ್ಬೇಕು ಅನ್ಕೊಂಡಿದ್ದೀವಿ. ಮತ್ತೆ ನೀವು ಕೆಲಸ ಏನು ಮಾಡ್ತೀರಾ ಸರ್? ಏನ್ರಿ ಮೇಡಮ್, ಬಯಸೋದೇ ಬಂದ ಭಾಗ್ಯ ಅಲ್ರಿ ನೀವು. ಏ ಭಾರಿ ಚಲೋ ಆತಲ್ರಿ. ಎಷ್ಟು ಕೊಡ್ತೀರಿ ಲೋನ್? ಸರ್ ನೀವು ಏನು ಮಾಡ್ಕೊಂಡಿರೋದು? ನಂದು ನೋಡ್ರಿ ದುಡಿಮೆ ಫುಲ್ ನೈಟ್ ಇರ್ತೈತ್ರಿ. ಬೆಳಗ್ಗೆ ಏನೈತಲ್ಲ ಖಾಲಿನ ಇರ್ತೇನೆ ನಾನು. ಅಂದ್ರೆ ತಾವು ಹಾಸ್ಪಿಟಲ್ನಲ್ಲಿ ಜಾಬ್ ಮಾಡ್ತೀರಾ ಸರ್? ಅಂತಲ್ಲೆಲ್ಲ ಜುಜ್ಬಿ ಮಾಡಲ್ರಿ ನಾನು. ನಮ್ದು ಏನಿದ್ರು ನೋಡ್ರಿ 7 ಗಂಟೆಗೆ ಹೋಗ್ಯವ್ರೆ ಬಾರಿಗೆ, 8:30 9 ಮಟ ಕುಡಿತೀವ್ರಿ. 10 ಗಂಟೆ ಮೇಲೆ ನೋಡ್ರಿ ಮೇಡಮ್. ಈಗ ಮಿಕ್ಕದವಲ್ ಬಿಡಿ, ದೇಶಕ್ಕೆ ಮಿಕ್ಕದವ. ಅಂದ್ರೆ ಡ್ರಿಂಕ್ ಮಾಡಿ ಜಾಬ್ ಮಾಡ್ತೀರಾ? ಅಲ್ರಿ ಮೇಡಮ್, ಕುಡಿದ್ರ ಅಲ್ರಿ ಧೈರ್ಯ ಬರೋದು ಮನುಷ್ಯಾಗ. ಏನೋಪ್ಪ ನನಗೇನು ಗೊತ್ತಿಲ್ಲ. ಸರಿ, ನಿಮ್ಮ ತಿಂಗಳ ಸ್ಯಾಲ್ರಿ ಎಷ್ಟಿದೆ ಸರ್? ತಿಂಗಳಿಗೆ ಫಿಕ್ಸ್ ಅಂತ ಏನಿಲ್ರಿ. ಒಂದೊಂದು ಸರಿ ಬಂತಂದ್ರೆ ಹೇಳ್ತೇನ್ರಿ ಮೇಡಮ್, 2 ಕಿಶೆ ಸಾಲಂಗಿಲ್ರಿ. ಒಮ್ಮೆ ಬರಲಿಲ್ಲ ಮೈ ಮೇಲಿನ ಅರ್ಬಿನೂ ಮಾರಕ್ಕೆ ಹಸ್ತತ್ ನೋಡ್ರಿ, ಅಂಥ ಜಾಬ್ ನಂದು. ಇದೆಂತ ನೌಕರಿನ ಇವ? ಅರ್ಬಿ ಮಾರೋದಂತ ಮೈ ಮೇಲಿನ ಕಳೆದು. ಲಕ್ಷ್ಮೀದು ಅಕ್ಕ ಮನೆಯೊಳಗಿರೋ ಗಂಡ ಅಂದು ಮಸಡಿ ನೋಡಿ ನೋಡಿ ಸಾಕಾಗಿ ಸ್ವಲ್ಪ ಹೊತ್ತ ಮಾತಾಡ್ಬೇಕಂತ ಬಂದ ಕುಂತಾರ. ಮತ್ತು ಇವಂದ ರಾಮಾಯಣ ಕೇಳಾಕಂತೀವಿ. ಖರೇನ ಲೇಪಾತಿ ಇದ್ದಲ್ಲೇ ಇದೀ ಬಂದಂಗೆ ಬಂದಾನ ನೋಡು. ಹೌದಾ ಸರ್? ಹಾಗಿದ್ರೆ ನೀವು ಯಾವ ಜಾಬ್ ಮಾಡ್ತಿರೋದು? ನಾವ್ರೆ ಇಸ್ಪೆಟ್ ಆಡಕ್ಕೆ ಹೋಗ್ತೀವಿ ನೋಡ್ರಿ. ಹ್ಞೂ ರೀ ಮೇಡಮ್, 11 ಗಂಟೆಗೆ ಕುಂತೀವಿ ಅಂದ್ರಿ 4 ಗಂಟೆ ಮಟ ರೊಕ್ಕ ಇದ್ವು ಅಂದ್ರೆ ಎಷ್ಟು ಗೆದ್ದಿರಿ ಎಷ್ಟು ಬಿಟ್ಟಿರಿ ಮೇಡಮ್? ಅಲ್ಲ ರೀ, ಇದನ್ನ ಯಾರಾದರೂ ಜಾಬ್ ಅಂತ ಹೇಳ್ತಾರಾ? ಹಿಂಗ್ಯಾಕಂತೀರಿ ಮೇಡಮ್? ಈಗ ನೀವು ಹಗಲಿ ಡ್ಯೂಟಿ ಮಾಡ್ತೀರಿ, ನಾವು ನೈಟ್ ಡ್ಯೂಟಿ ಮಾಡ್ತೀವಿ, ಅಷ್ಟ ಪರಕ 2 ಜಾಬ್. ಅಯ್ಯೋ ಸರ್, ಅದರಲ್ಲಿ ರಿಸ್ಕ್ ಇರಲ್ವಾ? ನಾಳೆ ಏನಾದರೂ ಪೊಲೀಸರು ಹಿಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀರಾ ಅಂತೀನಿ. ಅಯ್ಯ ಮೇಡಮರ, ಎಲ್ಲದ್ರಾಗೂ ರಿಸ್ಕ್ ಇರೋದ ರೀಪ್ಪ. ಈಗ ನಿಮ್ಮನ್ನು ಬ್ಯಾಂಕ್ನಾಗ ಕುಂತೀರಿ ನೀವು ನೌಕರಿ ಮಾಡಕ್ಕೆ. ಈಗ ನಿಮ್ಮ ಟಾರ್ಗೆಟ್ ಸಂಬಂಧ ನೀವು ಲೋನ್ ತಗೋರಿ ಅಂತೀರಿ. ನಾಳೆ ನಾವು ಕಟ್ಲಿಕ್ರೆ ನಿಮ್ಮನ್ನ ಹಿಡ್ಕೊತಾರ ಏನು ನಮ್ಮನ್ನು ಹಿಡ್ಕೊತಾರ ಬಂದು? ದುಡಿಮೆ ಅಂದ್ರೆ ಎಲ್ಲದ್ರಾಗೂ ರಿಸ್ಕ್ ತಗೊಳ್ಬೇಕ್ರಿ ಮೇಡಮ, ನಡೆಯಂಗಿಲ್ಲ. ಇಲ್ಲಂದ್ರೆ ನೀವೇನ್ರ ಮನಸ್ಸು ಮಾಡಿ 1-2 ಲಕ್ಷ ಕೊಟ್ಬಿಟ್ರಿ ಅಂದ್ರೆ ಹೇಳ್ತೀನಿ ರೀ ಮೇಡಮ್, 1 ತಿಂಗಳದಾಗ 6 ಲಕ್ಷ ಮಾಡ್ತೇನೆ ನಾನು. ಸಾರಿ ಸರ್, ನಿಮಗೆಲ್ಲ ಲೋನ್ ಕೊಡೋದಕ್ಕಾಗೋದಿಲ್ಲ. ಯಾಕ್ರಿ ಮೇಡಮ್, ಬರೀ ನೌಕರಿ ಇದ್ದಾರನ್ನಷ್ಟ ಉದ್ಧಾರ ಮಾಡೋರು ಏನು ನೀವು? ನಮ್ಮಂತರಿಗೆ ಕೈ ಹಿಡಿಬೇಕು. ಕೈ ಹಿಡಿದ್ರೆ ನಾವು ಉದ್ಧಾರ ಆಕ್ಕೀವಿ, ನಿಮ್ಮ ಬ್ಯಾಂಕು ಉದ್ಧಾರ ಆಕತಿ. ಐ ಆಮ್ ಸೋ ಸಾರಿ ಸರ್, ನಿಮಗೆಲ್ಲ ಲೋನ್ ಕೊಡೋದಕ್ಕಾಗೋದಿಲ್ಲ. ಏನಪ್ಪ ಫೋನ ಕಟ್ ಮಾಡಿದ್ಲಲ್ಲ? ಭಾಡ್ಕೋ ಮೇಲೆ ದುಡ್ಯಾಕೆ ಹೋಗಿ ಎಲ್ಲರ ಲೋನ್ ಕೇತಾನಂತ. ಲೋನ್ ಇಸ್ಪೆಟ್ ಆಡಕ್ಕೆ ಯಾರು ಕೊಡ್ತಾರ ಮೂಳಿ ನಿನಗೆ? ಯಾಕಾಯತ್ತಿ ಹೆಂಗ್ಯಾಕಂತಿ? ತಾತ ಇಲ್ಲಿ 100 ರೂಪಾಯಿ ಕೊಡ, ನಿನಗೆ 200 ರೂಪಾಯಿ ಮಾಡಿ ಕೊಡ್ತೇನೆ ನಾಳೆ. ನಿನ್ನ ಮಸಡೆ, ನಿನ್ನ ಮಕಾನ, ನಿನ್ನ ತೆಲಿನ, ನಿನ್ನ ಆಕಾರ ಗಟ್ಟಿ ನೋಡ್ಲ. ಹೋಗು, ನೀ 200 ಮಾಡೋದು ಬೇಡ, 300 ಮಾಡೋದು ಬೇಡ. ನನಗಂತೇಳಿ 1 ರೂಪಾಯಿ ಇಲ್ಲ, ಸರಳ ಹೋಗ್ಯದ್ದು. ಆತ್ ತಗೋ ಎತ್ತಿ. ಮನುಷ್ಯರ ಮಕ ನೋಡಕ್ಕೆ ನೀ ರೊಕ್ಕದ ಮಕ ನೋಡಕ್ಕೆ ಬರೀ. ಯಾಕಲ ಜೋಕ್ ಮಾರ ಹೊಕ್ಕೇನ ಏನಂತೀಯ? ತಲೆ ಹಿಡದ ಅವು ತಲೆಯಾಗಿದ್ದಿದ್ದ 10 ಕೂದಲನ್ನ ಕಿತ್ತು ಕಳಿಸ್ತಾನೆ. ಈಗ ಸರಳ ಹೋದಿ ಚಲೋ ಆತ. ಹತ್ತೆಲಿಕ್ಕಿ ಕತ್ತಿ ಇನ್ನೊಂದು ಬಾರ್ಲ ಭಾಡ್ಕೊ ನೀನು. ನಿನಗೆ ಬೇಷಂಗ್ ಕತ್ತಿಗೆ ಲತ್ತಿ ಪೆಟ್ಟು ಕೊಡ್ತಾರಲ್ಲ ಹಂಗ ಕೊಡ್ತಾನೆ ನಿನಗೆ. ಏಕ ಲಕ್ಷ್ಮಕ್ಕ ಬೆಳತನ ಕಮ್ಮಿಕೊಂಡಿಲ್ಲ ಏನ? ಎಂತ ನೀ ದೇವ ನಿನಗೆ. ಮತ್ತು ಗೊರ್ಕಿಗ ನೋಡಿದ್ರೆ ಜೋರ್ ಕೊಡಾಕ ಕುಂತಾರು. ಇವ ಏನಿಲ್ಲ ಬಿಡ್ಲೆ, ನಿನ್ನೆ ಜಗ್ಗ ಹೊರಗಿತ್ಲೆ ಪಾರಿ, ನಿನ್ನೆ ಸ್ಪುರ್ಸತ್ತಿಲ್ಲ. ಹಿಂಗಾಗಿ ದುಗಾಡ್ ಬಂದಂಗಾಗಿತ್ತು ನೋಡಿ ಮೈಯಾಗೆಲ್ಲ. ದುಗಾಡ್ ಬಂದೈತೆ ಏನ? ಗೌಡ್ರು ಗದ್ಲ ಬಾಳ್ ಮಾಡ್ರ ಮನ್ಯಾಗ. ಏನು ಗದ್ಲ ಮಾಡ್ತಾನ ಏನ? ಇವ 2 ದಿನ ಆತ ಹಾಸಿಗೆ ಬಿಟ್ಟು ಮ್ಯಾಲೆ ಎದ್ದಿಲ್ಲ ನೋಡ್ಲಿ. ಹಬ್ಬದಂತ ಹಬ್ಬ ನನಗೆ ಸಾಕಾಗೈತ್ಲಿ, ಭಾರಿ ತುಂಬೈತಿ. ಕಾಲು ಹಿಚ್ಚಗು, ಬೆನ್ನು ಹಿಚ್ಚಗು, ಕೈ ಹಿಚ್ಚಗು, ಬರೇ ಇದನ್ನ ತಲೆ ಹಿಡ್ಸಾನ. ಏನಾಗೈತೆ ನಮ್ಗೆ ಮೈ ಕೈ ಕನ ಬ್ಯಾನಿಗ್ಯಾವಂತ. ಅಲ್ಲ ಲಕ್ಷ್ಮಕ್ಕ, ನನ್ನ ಗಂಡಗೂ ಬೆನ್ನು ನೋವಾಗೈತಂತ. ಬೆನ್ನು ಕಾಲು ಹರಿತಿತ್ತಂತಾನ. ಯಾಕೆ ಗಂಡ್ಮಕ್ಳಿಗೆ ಎಲ್ಲರಿಗೂ ಯಾಕೆ ಹಂಗಾಗೈತಿ? ಹೌದ್ರಿ, ನಮ್ಮ ಮನೆ ನಾವು 2 ದಿನ ಆತ ಜ್ವರ ಕಾಯಕತ್ತ ಮೈ ಕೈ ಗನ್ನ ದೂಗಾಡಾಗೈತಂತಾನ. ಉಸುರು ಹುಚ್ಚರು ನೋಡಿ ನೀವು. ಏನೇನು ಗೊತ್ತಿರಂಗಿಲ್ವ, ಬಾವಿ ಕಪ್ಪಿದ್ದಂಗೆ ನೋಡಿ ನೀವು. ಮನ್ ರಾತ್ರಿ ಬೆಳತನಕ ಹೋಗಿದ್ರುದಿಲ್ಲ ನಿಮ್ಮ ಗೌಡ್ರ ಪರಕ ನಿಮ್ಮ ಮನೆಯರು. ಹ್ಞೂನ್ಲೇ, ಮನೆ ಬೆಳತನಕ ಬಂದಿಲ್ಲ ಮನೆಗೆ.
ಹೌದ್ರಿ, ನಮ್ದು ಮರದಾಗ ಮತ್ತೆ ಮೀನಾಕ್ಷಿಂದು ಅಕ್ಕಂದ ಗಂಡ ಕರ್ಕೊಂಡು ಹೋಗ್ಯಾರು ಬಂದ ಗಾಡಿ ಮ್ಯಾಗು. ಹೊಸರು ಇಸ್ಪೀಟ್ ಆಡಕ್ ಹೋಗ್ಯಾರ. ಇಸ್ಪೀಟ್ ಆಡಕ್ ಹೋದ್ರೆ ಮೈಕೈ ಯಾಕೆ ನೋವು ಆಗ್ಬೇಕ್ಲೆ? ಇವರು ಅಷ್ಟ್ರು ಇಸ್ಪೀಟ್ ಆಡ್ಕೊಂತ ಕುಂತಾರ ಅಲ್ಲಿ. ರಾತ್ರಿ 8-10 ಮಂದಿ ಪೊಲೀಸರು ಬಂದ್ಬಿಟ್ರ. ಅಯ್ಯೋಯ್ಯೋ, ಏನಾತಂತ ಮತ್ತ? ಏನಾಕಿತ್ ಬರಕ್ಕ? ಆಮೇಲೆ ಬಿಟ್ರನ್ನ ಪೊಲೀಸರು ಬೂಟಗಾಲೆ ನಾದ್ಯಾರಿ ಇವ್ರನ್ನ ಬರೋಬ್ಬರಿ ಎಲ್ಲಿ ಬೇಕಲ್ಲಿ. ರೊಕ್ಕ, ಫೋನು, ಚಪ್ಪಲು ಬಿಟ್ಟು ಓಟ ಬಿದ್ದಾರಿ ಇವ್ರು. ಇವ್ವ ಎದಕ್ ಬೇಕಾಗಿತ್ತ ಇವ್ವ ಇವಕ್ಕ? ಹೌದ್ರಿ ರೇಣಕ್ಕರ, ನಮ್ಮ ಮನ್ಯಾನ ಒಂದು ಫೋನ್ ಕಳ್ದ ತಂದಾನ. ಹೊಕ್ಕತೆ ಬಿಕ್ಕಪಟ್ಟ ಓಟ ಬಿದ್ದಾರ. ಇವ್ವ ಅದಕ್ಕೋಲಿ ಬೆನ್ನು ತುಳಿ, ಕಾಲ್ ತುಳಿ, ಕೈ ಹಿಚ್ಚಗ, ಬೆನ್ನು ಹಿಚ್ಚಗ, ತಲೆ ಹಿಡ್ಸ್ಯಾನ್ಲೆ 2 ದಿನದ ಹೊತ್ತಾತ. ಇವ್ವ ನಮ್ದು ಮೊದ್ಲ ದಮ್ಮಿನ ಪೇಷಂಟ್ ಏನು ನರಮ್ಮ ಆಗ್ಬಿಟ್ಟಾನ ಬಿಡು. ಎಲ್ಲರ ಬಡ ಬಡ ಉಪ್ಪಿನ ಕಾವು ಕೊಟ್ನೆ ಇವ ಬೆನ್ನಿಗೆ. ಇವ ನಂದು ಗಂಡಂದು ತತ್ತಿ ಕುದಿಸ್ತಾನು ಮತ್ತು ಸುಲಿತಾನು, ತಿಂತಾನು, ಮಕ್ಕೊಂತಾನು. ಏನು ಮಾಡಬೇಕು ನೋಡಿ ನೋಡಿ ತಲೆ ಖರಾಬ್ ಆಗೈತಿ. ಇವ ನನ್ನ ಗಂಡಗರ ಜ್ವರ ಬೆಂಕಿಗ್ಯಾವ ನೋಡ್ರಿ. ಅವ್ನು ಗುಳ್ಗಿ ಕೊಟ್ಟು ನನಗೆ ವೈಕ್ತನಾಗೈತಿ ನೋಡ್ರಿ. ಇವ ಏನು ಗತಿ ಮಾಡ್ಬೇಕಂತ ನಾನು. ಲಕ್ಷ್ಮಕ್ಕ, ಅವತ್ತ ನಿಮ್ಮ ಮನೆಗೆ ಊಟಕ್ಕೆ ಬಂದಾಗ ಯಾಕಲೇ ನಿಮ್ಮ ಅತ್ತಿ ಮಾವು ಎಡಿ ಹಾಕ್ಬಾರ್ದನ ಪಾಪ, ಎಷ್ಟು ವರ್ಷ ಆತ್ ಸತ್ತು ಅಂದಿ ನೀನು. ಲಕ್ಷ್ಮಕ್ಕ ಹಿರಿಯರ ಹಬ್ಬ ಮಾಡಿದ್ ನೋಡಿ ನನಗೂ ಮಾಡಂಗ ಆಗ್ಬಿಟ್ಟೈತಿ. ಲಕ್ಷ್ಮಕ್ಕ ಮನೆಗೆ ಹೋಗಿ ಹೂವ ಹಡಿಬಿಟ್ಟಿ ಅಲ್ಲೇ ಅತ್ತಿ ಮಾವ ಜೀವಂತದಾರ, ಹಿರಿಯರ ಹಬ್ಬ ಮಾಡ್ತೀಯ? ಥೋ, ನನಗೂ ಮಾಡ್ಬೇಕು ಅನ್ನಂಗಾಗಿತ್ತು ಅಂದೆ, ಮಾಡಕತ್ತಿದ್ದಿಲ್ಲ. ಪಿಸ್ರಿ, ನಾನು ಸತ್ತ ಎಷ್ಟು ವರ್ಷ ಆತ್, ನಾನ ಮಾಡಂಗಿಲ್ಲ, ನಿನಗೊಳೆ ಮಾಡೋ ಹುಚ್ಚಕೊಂಡೈತಿ. ಮಾಡ್ಬೇಕು ಬಿಡ್ಲೆ ಪಾರವ, ವರ್ಷಕ್ಕೊಂದಿನ ಏನೈತಿ ಮಾಡಿದ್ದೇನೆ ಅವ್ರು ಅಂತಾರನ, ನಾವು ಅಂತೆ ಅವ್ರ ಹೆಸರು ಮ್ಯಾಗ. ಹೇಯ ಅಂತೀನಿ ನೀನು ಲಕ್ಷ್ಮಕ್ಕ. ಅವೇನು ಮಾಡ್ಯಾವ? ಏನು ಮಾಡ್ಯಾವ ಅಂತಾನೆ? ಅದು ನಮ್ಮ ಅತ್ತಿ ಓಸಿ ಆಡ್ತಿತ್ತಂತ. ಅದು ನಮ್ಮ ಮಾವ ಹೆಂಗಸರಿಗೆ ಓಟ ಆಸ್ತಿ ಕಳ್ದೈತಿ. ನಾನು ಮತ್ತೆ ಇದ್ದಿದ್ದು 1 ಎಕರೆ ಹೊಲ ಮಾರಿ ಒಂದಿಟ್ಟು ಬಡ್ಡಿ ಗಿಡ್ಡಿ ವ್ಯವಹಾರ ಮಾಡಿ ಒಂದಿಟ್ಟು ಹೌದಾಗೀನಿ. ಏನು ಮಾಡಿಟ್ಟವವು? ಏನೇನು ಒಂದೇನು ಗಳಿಸಿ ಗಂಗವನ್ನ ಕುಂದ್ರಿಸಿ ಹೋಗಿ ಒಂದು ಮಗಗರ ಚಲೋ ದಾರಿ ಹಚ್ಚಾವ, ಅದು ಇಲ್ಲ. ಎಲ್ಲ ಅತಂತ್ರ ಬಾಳೆ ಮಾಡಿ ಹೋಗ್ಯಾವು. ಇತ್ತಾಗ ಆಸ್ತಿನೂ ಕಳ್ದಾವು, ಇತ್ತಾಗ ಮಗನ್ನೂ ಅಡಬಂದ್ರಿ ಮಾಡ್ಯಾವು. ಹಿಂಗಾಗಿ ಎಲ್ಲಿದೆ ಯಾ ಹಿರಿಯರ ಹಬ್ಬ ಮಾಡಿದ್ರೆ ಏನೈತಿ? ಸರಿ ಅತ್ತ ಕಡೆ ಅಂತ ಬಿಟ್ಬಿಟ್ಟಾನೆ. ಕರೆನ್ಲಿ ವ್ಯಾಪಾರಿ ನೋಡಿ ಹೆಂಗೆ ಬೂಟಗಲ್ಲಿ ಹೊಡ್ತಾ ತಿಂದು ಬಂದು ಮನೆ ಮೂಲೆಗ್ಯಾವು. ಇವ ಇದನ್ನೆಲ್ಲ ನೋಡಿದ್ರೆ ಎದಕ್ಕೆ ಬೇಕು ಅನಿಸ್ತತ್ ನೋಡು. ಹೊಕ್ಕೇನು ತಗೋರಿ ಲಕ್ಷ್ಮಕ್ಕರ, ಗುಳಿಗೆ ಕೊಡ್ಬೇಕ್ರಿ ಈಗ 2 ಗಂಟೆಗೆ. ಹೊಕ್ಕೇನ್ವಾ ಇವ, ನಾನು ನಮ್ಮ ಮಾವ ಬರ್ತಾನೆ ಈಗ ಹೊಲದಿಂದ, ಊಟಕ್ಕೆ ಕೊಡ್ಬೇಕು. ತಡ್ರಿ, ನೀವೆಲ್ಲರೂ ನಮ್ಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿರಿ, ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಹೊಸದಾಗಿ ಯಾರು ನಮ್ಮ ಈ ವಿಡಿಯೋ ನೋಡಕತ್ತೀರಿ, ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಸಪೋರ್ಟು ನಮ್ಮ ಚಾನಲ್ ಮೇಲೆ ಎಂದು ಹಿಂಗೆ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೋತೀನಿ.